ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದು ಕಡೆ ನಾಯಕತ್ವ ಬದಲಾವಣೆಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಯಾರೋ ಜನ ಆಗ್ರಹ ಮಾಡ್ತಾ ಇಲ್ಲ ನಮಗೆ ಸಿಎಂ ಚೇಂಜ್ ಬೇಕು ಅಂತ, ಅಥವಾ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ನವರು ಆಗ್ರಹ ಮಾಡ್ತಾ ಇಲ್ಲ ನಮಗೆ ಸಿಎಂ ಚೇಂಜ್ ಆಗಬೇಕು ಅಂತ. ಆದರೆ ಬಿಜೆಪಿಯಲ್ಲಿರುವವರಿಗೆ ಬೇಕಾಗಿದೆ ನಾಯಕತ್ವ ಬದಲಾವಣೆ. ಸೊ ಇದನ್ನ ನಾವು ಮಾತನಾಡಬೇಕಾಗತ್ತೆ. ನಾನು ಗಂಗಾಧರ್ ಅವ್ರನ್ನ ಮಾತನಾಡಿಸ್ತೀನಿ. ಗಂಗಾಧರ್ ಅವರೇ, ನೋಡ್ತಾ ಇದ್ದೀವಿ ಒಂದು ಕಡೆ ಬಿಜೆಪಿ ಸರ್ಕಾರ ಈ ಹಿಂದಿನ ಬಾರಿ ಅಧಿಕಾರದಲ್ಲಿದ್ದಾಗಲೂ ಕೂಡ 3 ಜನ ಸಿಎಂ ಗಳನ್ನು ನೋಡಿದ್ರು. ಈಗಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ನಾನು ಕಾಮನ್ ಮ್ಯಾನ್ ಸಿಎಂ ಅಂತಾರೆ, ಯಾಕೋ ಪಕ್ಷದಲ್ಲಿ ಹಿಡಿತ ಸಾಧಿಸುವಲ್ಲಿ ವಿಫಲರಾಗ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಎಲ್ಲೋ ಅವ್ರ ವರ್ಚಸ್ಸು ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತಾ ಇಲ್ವಾ, ಅಥವಾ ಬೇರೆ ಬೇರೆ ಸಚಿವರುಗಳು ಅವ್ರ ಮಾತು ಕೇಳ್ತಾ ಇಲ್ವಾ ಅನ್ನೋದು. ಸೊ ಏನು ಹೇಳ್ತೀರಿ? ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರ ಆಗಿರ್ಬೋದು, ಬದಲಾವಣೆ ಮಾಡಿದ್ರೆ ಏನಾಗುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ಈ ಬಿ ಜೆ ಪಿ ಈಗ ಪ್ರಸಕ್ತವಾಗಿ ಮಾತಾಡೋದಾದರೆ ಭಾರತೀಯ ಜನತಾ ಪಕ್ಷ ಆಗಲಿ ಅಥವಾ ಕಾಂಗ್ರೆಸ್ JDSನು ಸೇರಿಸ್ಕೊಂಡೇ ಮಾತಾಡೋದಾದರೆ, ಈ ಪಕ್ಷಗಳಲ್ಲಿ ಎಲ್ಲರೂ ಈಗ ಒಂದೊಂದು ಪವರ್ ಸೆಂಟರ್ಸು, ಪ್ರತಿಯೊಂದು ಲೀಡರು ಒಂದು ಪವರ್ ಸೆಂಟರ್ ಆಗಿಬಿಟ್ಟಿದ್ದಾರೆ. ಅಷ್ಟು ಬಲಿಷ್ಠರಾಗ್ಬಿಟ್ಟಿದ್ದಾರೆ, ಅಷ್ಟು ದೊಡ್ಡಕ್ಕೆ ಬೆಳೆದಿದ್ದಾರೆ ಅವರೆಲ್ಲರೂ. ಹೇಗೆ ಬೆಳೆದಿದ್ದಾರೆ, ಯಾಕೆ ಬೆಳೆದಿದ್ದಾರೆ ಅನ್ನೋದು ಅದಕ್ಕೆ ಕಾರಣಗಳು ಹಲವಾರಿದೆ, ಅದು ಬಿಡಿ. ಬಟ್ ಏನಾಗಿದೆ ಅಂತಂದರೆ ಎಲ್ಲರೂ ಒಂದು ಪಟಬದ್ಧ ಹಿತಾಸಕ್ತಿಗಳೇ. ಎವ್ರಿಬಡಿ ಈಸ್ ಅ ವೆಸ್ಟೆಡ್ ಇಂಟ್ರೆಸ್ಟ್. ಅವ್ರವ್ರದೇ ಲೆಕ್ಕಾಚಾರ, ಅವ್ರದ್ದೇ ಒಂದು ಇದಿರುತ್ತೆ, ಎಲ್ಲರಿಗೂ ಗೋಲ್ ಇದೆ, ಅವ್ರದ್ದೇ ಧ್ಯೇಯ ಇದೆ. ಹಾಗಾಗಿ ಅಲ್ಲಿ ಏನಾಗಿದೆ, ಈಗ ಒಂದು ಕ್ರೈಸಿಸ್ ಸಿಚುವೇಶನ್ ಕ್ರಿಯೇಟ್ ಆಗಿ, ಈಗ ಮಾನ್ಯ ಯಡಿಯೂರಪ್ಪನವ್ರು CM ಆಗಿದ್ದಾಗೂ ಅವ್ರಿಗೂ ಕಾರ್ಯನಿರ್ವಹಿಸ್ಲಿಕ್ಕೆ ಬಿಡಲಿಲ್ಲ. ಅವ್ರನ್ನೂ ಯಾವಾಗಲೂ ಕಾಲು ಎಳಿತಾನೆ ಇದ್ದರು. ಅವ್ರನ್ನೂ ಆ ಗೌರ್ಮೆಂಟೇ ಟೇಕ್ ಆಫ್ ಆಗಲಿಲ್ಲ ಒಂದು ವರ್ಷವರೆಗೂ. ಆದರೂ ಅಷ್ಟೊತ್ತರಲ್ಲೇ ಅವ್ರನ್ನ ಚೇಂಜ್ ಮಾಡಬೇಕಾದ ಸಂಗತಿ ಬಂತು. ಬಸವರಾಜ ಬೊಮ್ಮಾಯಿ ಬಂದಿದ್ದಾರೆ. ಇವ್ರು ಬಂದಾಗಿಂದ ಇಲ್ಲಿವರೆಗೂ ಗೌರ್ಮೆಂಟ್ ಏನು ಕನ್ಸ್ಟ್ರಕ್ಟಿವ್ ಆಗಿ ಯಾವ ಕೆಲಸ ಮಾಡಿದೆ, ಜನಪರ ಯಾವ ಪ್ರೋಗ್ರಾಮ್ಸ್ಗಳನ್ನ ತೊಗೊಂಬಂದು ಮಾಡಿದ್ದಾರೆ ಅನ್ನೋದು ಒಂದು ಕಣ್ಣು ಕಾಣ್ತಾ ಇಲ್ಲ. ಎಲ್ಲ ಹಗರಣಗಳೇ ನಡೀತಾ ಇದೆ, ಭ್ರಷ್ಟಾಚಾರನೇ ನಡೀತಾ ಇದೆ, ಅವರ ಆಂತರಿಕ ಗೊಂದಲಗಳೇ ಇದೆ. ಅವರು ಪ್ರತಿಯೊಂದು ಲೀಡ್ರು ಬಂದು ಪಬ್ಲಿಕ್ಕಾಗೇ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ, ಒಬ್ಬರ ವಿರುದ್ಧ ಇನ್ನೊಬ್ರು ಕೊಡೋದು, ನಾನು CM ಆಕಾಂಕ್ಷಿನೇ, ನಾನು ಪ್ರಬಲವಾದ ಆಕಾಂಕ್ಷಿ ಅಂತ ತಮಗೆ ತಾವೇ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಕೈ ಮೀರಿ ಹೋಗಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಹೋಗಿರೋದ್ರಿಂದನೇ ಸೆಂಟ್ರಲ್ ಲೀಡರ್ಸ್ ಇಲ್ಲಿ ಬಂದು ಈಗ ಸಿಚುವೇಶನ್ನ ಅವರು ತಗೊಂಡು ಕಂಟ್ರೋಲ್ಗೆ ತಗೊಳ್ಳೋ ಒಂಥರ ಸನ್ನಿವೇಶ ಸೃಷ್ಟಿಯಾಗಿದೆ. ಈಗ ಆಗಲೇ ನಾನು ಹೇಳಿದಾಗೆ ಸ್ಟೇಟಲ್ಲಿ ಕಂಪ್ಲೀಟ್ ಲೀಡರ್ಶಿಪ್ ಫೇಲ್ಯೂರ್ ಇದೆ. ಇಲ್ಲಿ ಯಾರೂ ಕಲೆಕ್ಟಿವ್ ಆಗಿ ನಾವು ಎಲ್ಲ ಸಾಮೂಹಿಕವಾಗಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತಾರೆ, ಅದು ಸುಳ್ಳು. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಅದು ನಡೀತಾ ಇಲ್ಲ. ಪ್ರತಿಯೊಬ್ಬರು ತಮ್ಮದೇ ಆದಂಥ ಒಂದು ತಲೆಯಲ್ಲಿ ಅವ್ರದ್ದೇ ಒಂದು ಮೂವಿ ಓಡ್ತಾ ಇದೆ ಎಲ್ಲರಿಗೂ. ಸೊ ಹಾಗಾಗಿ ಅಲ್ಲಿ ಈಗ ಲೀಡರ್ಶಿಪ್ ಬದಲಾವಣೆ ಆದರೂ ಅಷ್ಟೇ, ಈಗ CM ಚೇಂಜ್ ಆದರೂ ಏನಾಗಬೇಕಿದೆ? ಒಂದು ವರ್ಷದಲ್ಲಿ ಈಗ ಹೊಸ CMನ ಇವರು ಫ್ರೀ ಹ್ಯಾಂಡ್ ಕೊಟ್ಟು ಅಡ್ಮಿನಿಸ್ಟ್ರೇಷನ್ ನಡೆಸ್ಲಿಕ್ಕೆ ಕೊಡ್ತಾರಾ? ಇಲ್ಲ. ಆಮೇಲೆ ಈಗ ಈ ಮಿನಿಸ್ಟ್ರಿ ರೀಶಫಲ್ ಆದರೂ ಏನಕ್ಕೆ ಬೇಕು? ಈಗ ಇಟ್ಸ್ ಅ ಅನ್ವಾಂಟೆಡ್ ಎಕ್ಸರ್ಸೈಸ್. ಯಾಕಂದರೆ ಈಗ ಇದು ಬರೀ ಚುನಾವಣೆಯನ್ನು ದೃಷ್ಟಿಯಿಂದ ಇದು ನಡೀತಾ ಇದೆ ಎಕ್ಸರ್ಸೈಸು. ಯಾರ್ಯಾರು ಯಾವ ಜಾತಿ ಸಮೀಕರಣ ಅದು ಇದು ಎಲ್ಲ ನೋಡಿ ಹೇಗೆ ವೋಟ್ ಕನ್ಸಾಲಿಡೇಟ್ ಮಾಡಬೇಕು ಅನ್ನೋದು, ಆ ಕಾರಣದಿಂದಾಗಿ ಈಗ ರೀಶಫಲ್ ಮಾಡಬೇಕು ಅನ್ನೋದು. ಅದು ಆದರೆ ಕೂಡ ಬಟ್ ಅದು ಆಗೋದು ಡೌಟ್ ಇದೆ. ಯಾಕಂದರೆ ಅದರಲ್ಲಿ BJPಗೆ ಹೆಚ್ಚಿನ ರಿಸ್ಕ್ ಇದೆ ವಿನಃ ಅದರಿಂದ ಅಡ್ವಾಂಟೇಜಸ್ ಅಂತೂ ಏನೂ ಕಂಡು ಬರ್ತಾ ಇಲ್ಲ. ಹಾಗಾಗಿ ಜನ ಇದನ್ನ ಎಲ್ಲ ಗಮನಿಸ್ತಾ ಇದ್ದಾರೆ. there has been a complete failure on BJP's part in giving clean administration and governance ಕರ್ನಾಟಕಕ್ಕೆ ಅವರು ಕೊಟ್ಟಿಲ್ಲ ಅನ್ನೋದು ಜನರಿಗೆ ಈಗಾಗಲೇ ಮನವರಿಕೆ ಆಗಿದೆ. ನಮ್ಮ ಮೊದಲನೇದಾಗಿ ನಮ್ಮ ಮಿತ್ರರು ಗಂಗಾಧರ್ ಅವರಿಗೆ ಒಂದು ಇದನ್ನ ಹೇಳಕ್ಬಿಟ್ಟು ನೆಕ್ಸ್ಟ್ ನಿಮ್ಮ ವಿಚಾರಗಳನ್ನ ಮಂಡನೆ ಮಾಡ್ತೀನಿ. ಪಾಪ ಅವರು ಆಪ್ ಪಕ್ಷ ಕರ್ನಾಟಕದಲ್ಲಿ ಇನ್ನೂ ಅಂಬೆಗಾಲು ಇಡ್ತಿದೆ. ಸೊ ಅಂಬೆಗಾಲು ಇಡ್ತಿರೋದ್ರಿಂದ ನಾಯಕರೇ ಇಲ್ಲ ಅಲ್ಲಿ. ಸೊ 224 ಕ್ಷೇತ್ರದಲ್ಲಿ ಈಗ ಅವ್ರ ಕ್ಯಾಂಡಿಡೇಟ್ಗಳು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದಲ್ಲಿ ಹಲವಾರು ನಾಯಕರಿದ್ದಾರೆ ಅಂತ ಹೇಳೋದು ಖಂಡಿತ. ನಮ್ಮ ಪಕ್ಷದಲ್ಲಿ ಆಲ್ರೆಡಿ 140 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಪಕ್ಷದಲ್ಲಿ ಹಲವಾರು ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರುಗಳಿದ್ದಾರೆ. ಸೊ ಹಾಗಾಗಿ ಅವರು ಹೇಳ್ತಾರೆ ಅವ್ರ ಪಕ್ಷದಲ್ಲಿ ನಾಯಕರಿಲ್ಲ, ಅದನ್ನ ಬೇಜಾರು ಮಾಡ್ಕೊಂಡು ಹೇಳ್ತಿದ್ದಾರೆ. ದಯವಿಟ್ಟು ಬಿಡಿ. ಸಾಮಾನ್ಯ ಮನುಷ್ಯನ ಶಕ್ತಿ, ಅದು ಸಾಮಾನ್ಯ ಶಕ್ತಿ ಅದೇನೆ. ಸಾಮಾನ್ಯ ಪಾರ್ಟಿಯ ಧ್ಯೇಯ ಅದನ್ನು ಮಾಡ್ತಾ ಇದ್ದೀವಿ. ಆ CM ಇರಲಿ, ಡೆಪ್ಟಿ CM ನೋಡಿ, ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ, ದಯವಿಟ್ಟು ಮಾತಾಡೋದು ನಿಲ್ಲಿಸಿ. ಬೇಡ, ಮಿಸ್ ಆಗ್ಲಿ ಪರವಾಗಿಲ್ಲ. ಯಾಕಂದ್ರೆ ನೀವು ಆಪ್ ಬಗ್ಗೆ ಹೇಳಿದ್ರಲ್ವಾ, ನಾನು ಆಪ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಆಯ್ತಾ? ಕಾಂಗ್ರೆಸ್ ಯಾವುದೇ ಪಕ್ಷವನ್ನ ಕಟ್ಟುವ ಸಂದರ್ಭದಲ್ಲಿ ಜನರಿಂದಲೂ ನಾಯಕರೇ ಹೊರತು ನಾಯಕರಿಂದ ಜನ ಅಲ್ಲ. ಹಾಗಾಗಿ ನೀವು ಎಷ್ಟೇ ವರ್ಷ ಇತಿಹಾಸ
ಇತಿಹಾಸ ಇರುವವ್ರನ್ನು ಕೂಡ ಒಬ್ಬ ಹೊಸ ನಾಯಕ ಬಂದು ಸೋಲಿಸಿದಂತಹ ಅನೇಕ ಇತಿಹಾಸಗಳು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿದೆ. ರಘು ಅವರಿಗೆ ಅದೆಲ್ಲವೂ ಕೂಡ ನೆನಪಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಆಪ್ ಅವರು ಅವ್ರದ್ದು ಉದಾಹರಣೆ ಇದೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿರ್ತಾರೆ. ಸಿಟ್ಟಿಂಗ್ ಸಿಎಂ ನ ಒಬ್ಬ ಸಾಮಾನ್ಯ ವ್ಯಕ್ತಿ ಸೋಲಿಸಿ ಒಬ್ಬ ಸಿಎಂ ಕ್ಯಾಂಡಿಡೇಟ್ ಆಗ್ತಾರೆ, ಒಂದು ಸಿಎಂ ಸ್ಥಾನಕ್ಕೆ ಹೇಳ್ತಾರೆ ಅಂತಂದ್ರೆ ಅದನ್ನ ಅಷ್ಟು ಈಸಿಯಾಗೂ ಕೂಡ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ನೀವೇ ಹೇಳಿದ್ರಿ ಆಗೋದಿಲ್ಲ ಅಂತ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಎಸ್, ಕಂಟಿನ್ಯೂ. ಕರ್ನಾಟಕ ನೋಡಿ, ಆಪ್ನ ಕರ್ನಾಟಕ ಲಾಸ್ಟ್ ಟೈಮ್ ಆಲ್ರೆಡಿ ಚರ್ಚೆ ಮಾಡಿದೀವಿ ನಾವು. ಆಪ್ನ ದೆಹಲಿ ಮಾಡೆಲ್ ಅನ್ನ ಕರ್ನಾಟಕದಲ್ಲಿ ಚರ್ಚೆ ಮಾಡೋದು ಬೇಡ. ಯಾಕೆ ಅಂತಂದ್ರೆ ದೆಹಲಿ ಮಾಡೆಲ್ ಅಲ್ರಿ, ನಾಯಕತ್ವದ ವಿಚಾರ. ನಾಯಕತ್ವ ವಿಚಾರದಲ್ಲಿ ಪಂಜಾಬ್ ಅಲ್ಲಿ ಆಗಿರ್ತಕ್ಕಂಥ ಮಾಡೋದಕ್ಕಾಗೋದಿಲ್ಲ. ಯಾಕೆ ಗಣೇಶ್ ಅವರು ಆಗೋದಿಲ್ಲ ಅಂತ ಹೇಳ್ತೀರಾ, ಈಗ ನೀವು ಕೂಡ ಬೇರೆ ಅಲ್ಲ ಬಿಜೆಪಿ ಅಲ್ಲ. ನಾನು ನಿಮಗೆ ಯಾಕೆ ಹೇಳಿದೆ ಅಂದ್ರೆ ಆಪ್ ವಿಷಯ ಅಲ್ಲ, ನಿಮ್ಮ ನಾಯಕರು ಹೇಳ್ತಾ ಇದ್ದಾರೆ ಹೊಸಬ್ರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ. ಆಪ್ ಅವ್ರನ್ನ ಗೌರವಿಸುತ್ತಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಪಕ್ಷಗಳು ಕಾರ್ಯಕರ್ತರ ಬೇಸೆ ಅಲ್ಲ. ನಿಮ್ಮ ಬಿ ಎಲ್ ಸಂತೋಷ್ ಅವರೇ ಹೇಳಿದ್ರಲ್ಲ, ಹೊಸ ನೀವೇ ಹೇಳಿದ್ರಲ್ಲ ಏನೋ, ಹಂಗಾಗಿ ಹೊಸಬರಿಗೆ ಅವಕಾಶ ಅಂದಾಗ ಆಪ್ ಅವ್ರನ್ನ ಅಲ್ಲಿಗೆ ಹೇಳಿದೆ. ಎಲ್ಲರಿಗೂ ಈಗ ಅವರ ವಿಚಾರಧಾರೆಗಳನ್ನ ಒಪ್ಪಿಕೊಂಡು ಅಥವಾ ಇದು ಬಂದ್ರೆ ನಮಗೆ ವ್ಯವಸ್ಥೆ ನಾನು ಒಪ್ತೀನಿ. ಒಂದು ರಾಜಕೀಯ ಪಕ್ಷಗಳಲ್ಲಿ ಮತ್ತೊಂದು ರಾಜಕೀಯ ಪಕ್ಷವನ್ನ ನಾವು ಕಡೆಗಣಿಸುವುದಾಗ್ಲಿ ಪಕ್ಷ ಅಲ್ಲ, ಹೊಸಬರಿಗೆ ಅವಕಾಶ. ನಿಮ್ಮ ಬಿಜೆಪಿಯಲ್ಲೂ ಕೂಡ ಹೊಸ ನಾಯಕರು ನಿಂತು ನೋಡಿ ಮೇಡಮ್, ಎಲ್ಲಾ ಪಕ್ಷದಲ್ಲೂ ಹೊಸಬ್ರು ಇರ್ತಾರೆ, ಹಳಬ್ರು ಇರ್ತಾರೆ. ನಾನು ಹೇಳಿದ್ದು ಅವರನ್ನ ನಮ್ಮ ಪಕ್ಷವನ್ನು ELC ಮಾತಾಡದಿಂದ ಈ ವಿಚಾರ ಶಕ್ತಿ ಸಾಮರ್ಥ್ಯ ಹೌದು, ಖಂಡಿತ. ನಾನು ಅದನ್ನೇ ಹೇಳ್ತಿರೋದು. 220 ನಮ್ಮ ಪಕ್ಷ ನೋಡಿ, ನಮ್ಮ ಪಕ್ಷದ ಬಗ್ಗೆ ಹೊಸದಾಗಿ ಬಂದಿದ್ದಾರೆ ಅವರು, ಅವ್ರೇನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದಿದ್ದಾರೆ, ಮಾಡ್ಲಿ. ಬಟ್ ನಮ್ಮ ಇನ್ನೊಂದು ಪಕ್ಷದ ಬಗ್ಗೆ ELC ಮಾತಾಡೋದು ಅದು ಒಳ್ಳೇದಲ್ಲ. ಆ ದೃಷ್ಟಿಯಿಂದ ಹೇಳಿದೆ. ಸೊ 220 ಬೇರೆ ಪಕ್ಷ ಕ್ರಿಟಿಸೈಸ್ ಮಾಡಕ್ಕಲ್ಲ. ನಾವು ಒಂದು ನೋಡಿ ಧನಾತ್ಮಕವಾದಂತ ಚರ್ಚೆಗೋಸ್ಕರ ಬಂದಿರೋದು. ಆ ದೃಷ್ಟಿಯಿಂದ ಈ ವಿಚಾರ ಇಲ್ಲೇ ಬೇಡ. ಎರಡನೇ ವಿಚಾರದಲ್ಲಿ ಈಗ ಗಣೇಶನ ಬಿಜೆಪಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು ನಿಮಿಷ, ಬಿಜೆಪಿ ಬಗ್ಗೆ ಅಲ್ಲ ಮೇಡಮ್. ನಾನು ಗಣೇಶನ್ ಅವಾಗಲೇ ಹೇಳ್ತಾ ಇದ್ರು ನೋಡಿ, ನಾವು ಅವರ ಪಕ್ಷದ ವಿಚಾರದಲ್ಲಿ ನಾವು ಯಾವತ್ತೂ ತಲೆ ತೋರಿಸೋದಿಲ್ಲ. ಅದು ಅವರ ಪಕ್ಷದ ವಿಚಾರ, ಚರ್ಚೆಗಳೇನಿದೆ ಅದು ಆಂತರಿಕ ವಿಚಾರ. ಆದ್ರೆ ಮುಖ್ಯಮಂತ್ರಿ ಚೇಂಜು ಮತ್ತೆ ಮಂತ್ರಿಗಳ ಚೇಂಜ್ ಇದೆ, ಅದು ರಾಜ್ಯ ಸರ್ಕಾರ ಪ್ರತಿಯೊಬ್ಬ ನಾಗರಿಕ 7 ಕೋಟಿ ಕನ್ನಡಿಗರು ಸೇರಿದಂತ ಒಂದು ವಿಚಾರ. ಸೊ ನಾನು ಈ ವಿಚಾರ ಇಷ್ಟು ಈಗಿನ ಸಮಸ್ಯೆ ಏನಾಗಿದೆ ಅಂತಂದ್ರೆ ಸರ್, ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ಒಂದು ಮತ್ತೆ ಎಷ್ಟೊಂದು ಗಲಭೆಗಳು ನಡೀತಿದೆ. ಇಷ್ಟೆಲ್ಲ ಕಾರಣ ಏನು? ಅಸಮರ್ಥ ಮುಖ್ಯಮಂತ್ರಿಗಳು, ಅಸಮರ್ಥ ಗೃಹ ಸಚಿವರು. ಸೊ ಕೂಡಲೇ ಏನಾಗಿದೆ, ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಲ್ಲಾ ಸಚಿವರನ್ನು ಕಿತ್ಬಿಸಾಕಿ ಅಸಮರ್ಥ ಮುಖ್ಯಮಂತ್ರಿಗಳೇನಿದ್ದಾರೆ, ರಾಜ್ಯದ ಜನತೆಯ ಶಾಂತಿಯನ್ನು ಕಾಪಾಡಲು ವಿಫಲರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರನ್ನ ಕೂಡಲೇ ಕಿತ್ತೊಸೆದು ಹೊಸಬರನ್ನ ತನ್ನಿ. ನೀವು ಯಾರನ್ನ ತನ್ನಿ, ನೀವು ಪಕ್ಷದಲ್ಲಿ ಈ ಮುಖ್ಯಮಂತ್ರಿಗಳನ್ನ ಮತ್ತೆ ಮಂತ್ರಿಗಳನ್ನ ತರೋದು ಯಾವುದು ಸರ್ಕಾರದ ಭಾಗ, ಪ್ರತಿಯೊಬ್ಬರ ಹಕ್ಕು. ನೀವು ಪಕ್ಷದ ವಿಚಾರವಾಗಿ ನೀವು ಬೇರೆ ಚಿಂತನೆ ಮಾಡ್ಕೊಳ್ಳಿ, ನಾವು ಮಾತಾಡೋದಿಲ್ಲ. ಬಟ್ ರಾಜ್ಯ ಸರ್ಕಾರದ, ರಾಜ್ಯದ ಜನತೆಯ ಪರವಾಗಿ ಕೆಲಸ ಮಾಡುವ ವಿಚಾರದಲ್ಲಿ ನೀವು ಕೂಡಲೇ ಕಿತ್ತೊಗೆಸಿರಿ. ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಈಗಾಗಲೇ ನಡೆದಿರ್ತಕ್ಕಂಥ ಹಲವಾರು ಹಗರಣಗಳಿದ್ದಾವೆ. ಇದು ಹಿಂಗೆ ಕಂಟಿನ್ಯೂ ಆದ್ರೆ ರಾಜ್ಯದ ಜನತೆ ತಕ್ಕ ಪಾಠವನ್ನ ಇನ್ನು ಕೇವಲ 11 ತಿಂಗಳು ಕಲಿಸ್ತಾರೆ. ಗಣೇಶ್ ಸರ್, ಈಗ ನಾನೇ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ಸಿಎಂ ಅವರ ಬದಲಾವಣೆ ಆಗತ್ತೆ ಅನ್ನೋದು, ಅಥವಾ ನಿಮ್ಮ ನಾಯಕರುಗಳು ಈಗ ಕೆಲವೊಬ್ರು ಆಗತ್ತೇನೋ ಅಂತಾರೆ, ಅಥವಾ ವರಿಷ್ಠರುಗಳು ಯಾವುದು ಇಲ್ಲ ಸಿಎಂ ಬದಲಾವಣೆ ಆಗೋದಿಲ್ಲ, ಇನ್ನು ಪುನರಚನೆ ವಿಸ್ತರಣೆ ಅನ್ನೋದು. ಈಗ ಪುನಾರಚನೆ ಅಂದು ಬಹುಶಃ ಶಾಸಕರಿಗೆ, ಸಚಿವಾಕಾಂಕ್ಷಿಗಳಿಗೆ ಮೂಗಿಗೆ ತುಪ್ಪ ಸವರೋ ಕೆಲಸ ಅಂತೂ ಆಗ್ತಾನೇ ಇದೆ. ಅವರು ಕೂಡ ಆಸೆಗಳಿಂದ ಕಾಯ್ತಾನೆ ಇದ್ದಾರೆ. ಅಟ್ಲೀಸ್ಟ್ ವಿಸ್ತರಣೆನಾದ್ರೂ ಮಾಡ್ತೀರಾ? ಹೆಂಗೆ ಮಾಡಕ್ಕಾಗತ್ತಾ? ಇನ್ನು ವೆಕೇಟ್ ಆಗಿ ಇರುತ್ತಾ ಹೆಂಗೆ ಅಂತ? ಮೇಡಮ್, ಈಗ ಎಲ್ಲದಕ್ಕೂ ಇನ್ನೊಂದು ವಾರ ಸ್ವಲ್ಪ ಶಾಂತ ಚಿತ್ರ, 10ನೇ ತಾರೀಕಿಗೆಲ್ಲ ಬಂದ್ಬಿಡುತ್ತೆ. ನೀವು ಹೇಳ್ತಿರೋದ್ರ ತಪ್ಪೇನಿಲ್ಲ. ಯಾಕಂದ್ರೆ ನಿಮಗೂ ರಾಜ್ಯದ ಒಂದು ರಾಜಕೀಯ ಪಕ್ಷದ ಪರವಾಗಿ ಕೇಳಕ್ಕೂ ಹಕ್ಕಿದೆ. ರಾಜ್ಯ ಇರಬೇಕು, ರಾಜ್ಯ ಸರ್ಕಾರದ ಪರವಾಗಿ ಅಣ್ಣ ನಾನು ಹೇಳ್ತೀನಿ ಹಕ್ಕಿದೆ. ಯಾಕೆಂದ್ರೆ ನಾಗರಿಕ ಒಂದು ಪಕ್ಷದ ಕಾರ್ಯಕರ್ತರು ಅನ್ನೋದಕ್ಕಿಂತ ಮೊದಲನೇದಾಗಿ ನಾಗರಿಕರು ಅಂತ ನೋಡ್ಕೊಳ್ಬೇಕು. ದೇರ್ ಆರ್ 2 ಟೈಪ್ಸ್ ಆಫ್ ಥಿಂಕಿಂಗ್. ಹಾಗಾಗಿ ನೀವು ಹೇಳ್ತಿರೋದು ಕರೆಕ್ಟ್ ಇದೆ. ಇನ್ನೊಂದು ವಾರ ಕೊನೆ ಮೈಸೂರು ಬಸ್ ಹೆಚ್ಚು ಕಮ್ಮಿ ಶ್ರೀರಂಗಪಟ್ಟಣ ದಾಟಿದೆ. ಸ್ವಲ್ಪ ದಿನ ಮೈಸೂರಿಗೆ ಹೋಗುತ್ತೆ. ಡೋಂಟ್ ವರಿ, ಅದ್ರ ಬಗ್ಗೆ ನೀವು ಆಗತ್ತೆ. ಭ್ರಷ್ಟಾಚಾರ ಮಾತು ಹೇಳ್ತಿದ್ರು, ಅಸಮರ್ಥರು ಅಂತ. ಅಸಮರ್ಥರು ಅನ್ನತಕ್ಕಂಥ ಪದ ನಾವು ಸ್ವಲ್ಪ ಮಾತಾಡೋಣ, ತೂಕವಾಗಿ ಮಾತಾಡೋಣ. ಸಮರ್ಥ ಅಸಮರ್ಥ ಎರಡೂ ಒಂದೇ. ಹೋಮ್ ಮಿನಿಸ್ಟ್ರಿ ಇವರು ಅದೆಲ್ಲ ಹಾಗೆಲ್ಲ ಹೇಳಬಾರ್ದು. ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಕಿತ್ತಾಕೋರು ಜನ. ನೀವೆಲ್ಲೋ ಇಲ್ಲಿ ಕೂತ್ಕೊಂಡು ಕಿತ್ತಾಕಲಿ ಅಂತ ಹೇಳಕ್ಕೆ ನೀವು ಯಾರು? ಯು ಕೆನಾಟ್ ಬ್ಯಾಕ್ ಸೀಟ್ ಡ್ರೈವಿಂಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಕೇಳಿ ತಿಳ್ಕೊಳ್ಳಪ್ಪ. ನೀವು ಡೋಂಟ್ ನೀನು ಅಸಮರ್ಥರು ಸಮರ್ಥರು ಅನ್ನೋದು ಪದ ಇದೆಯಲ್ಲ, ಅದು ಬಹಳ ತೂಕವಾದ ಪದ.
ನಾನು ಎಲ್ಲೋ ಅದು ಹಾಗೆಲ್ಲ ಹೇಳೋದು ಬೇಕು ಅವಶ್ಯಕತೆ ಇಲ್ಲ. ಅಸಮರ್ಥನೇ ಸಮರ್ಥನಾಗೋದು ಹಾಗಾಗಿ ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಯಾವ ಪಕ್ಷ ಕಿತ್ತಾಕ್ಬೇಕು ಯಾರು ನಿಂತ್ಕೋಬೇಕು ಜನ ಆ ಟೈಮಲ್ಲಿ ತೀರ್ಮಾನ ಮಾಡ್ತಾರೆ. ವೆಯ್ಟ್ ಆ್ಯಂಡ್ ಸಿ ರಘು, ದಿಸ್ ಇಸ್ ನಾಟ್ ಪ್ರಾಪರ್ ಟೈಮ್ ಎಲ್ಲೋ ಕೂತ್ಕೊಂಡು ಇದು ಹೇಳೋದಲ್ಲ. ಕಾಲ ಬರುತ್ತೆ ಅವಾಗ ಸಮರ್ಥ ಯಾರು ಅಸಮರ್ಥ ಅವಾಗ ನೋಡೋಣ. ಇರಲಿ ಒಂದು ಭಾಗ. ಎರಡನೇದು ನೀವೊಂದು ಮಾತು ಹೇಳಿದ್ರಲ್ಲ, ಸಂಪುಟ ಪುನರ ತುಪ್ಪ ಸರ್ಕೊಳ್ಬೇಕು ಅಂತ. ಮೇಡಮ್ 224 ಜನಕ್ಕೂ ಮಂತ್ರಿ ಕೊಡೋಕ್ಕಾಗಲ್ಲ. ಕೆಲವರಿಗೆ ಅದೃಷ್ಟ ಇತ್ತು ಅಥವಾ ಏನಿತ್ತು ಅಥವಾ ಅವರ ಜಾತಿಯ ಇರ್ಬೋದು ನೋಡಿ ಮೇಡಮ್. ನಾವೆಲ್ಲೂ ಕೂಡ ನೀವು ಹೇಳ್ತಾ ಎಲ್ಲೂ ಇಲ್ಲ ಅಂತ ಹೇಳೋದು ಅಥವಾ ನಾವು ಅದ್ರ ಬಗ್ಗೆ ಇಲ್ಲ ಆಕ್ಷೇಪನೂ ಇಲ್ಲ. ನಾ ಹೇಳ್ತಾ ಇರೋದು ಈ ಸಂದರ್ಭದಲ್ಲಿ ಆ ಜಾತಿವಾರು ನಮ್ಮ ರಾಜ್ಯ ಸರ್ಕಾರ ಅಂತಂದರೆ ಇದೆಲ್ಲ ಬಂದ್ಬಿಟ್ಟಿದೆ. ಆ ಪಂಗಡವಾರು ಇವೆಲ್ಲವನ್ನು ಪರಿಗಣಿಸಿಯೇ ಕೂಡ ಸೂಕ್ತ ತೀರ್ಮಾನದಲ್ಲಿ ಮುಂದಿನ ಚುನಾವಣೆಯ ದೃಷ್ಟಿಯೂ ಇಟ್ಟುಕೊಂಡು ಅಧಿಕಾರಕ್ಕೆ ಬರಬೇಕು ಅನ್ನತಕ್ಕಂಥ ಹಂಬಲನೂ ಇಟ್ಟುಕೊಂಡು ನಾವು ಬಹಳ ಜವಾಬ್ದಾರಿಯುತವಾಗಿ ಯಾರನ್ನು ತೆಗೆದ್ರೆ ಒಳ್ಳೆಯದು, ಯಾರನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು, ಅಥವಾ ಇರೋರನ್ನೇ ಕಂಟಿನ್ಯೂ ಮಾಡಿದ್ರೆ ಅದಕ್ಕೂ ಸಕಾರಣ ಕೊಡ್ತೀವಿ. ನಾವು ಅದಕ್ಕೆಲ್ಲವನ್ನೂ ಕಾರಣ ವಿ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ನಮ್ಮ ರಾಜ್ಯ ಸರ್ಕಾರವನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ನಾವು ಈ ತೀರ್ಮಾನಗಳನ್ನು ತಗೊಂಡಿದ್ದೀವಿ. ಯಾಕೆಂದರೆ ನಮ್ಮದೇ ಒಂದು ಸ್ಟ್ರಾಟಜಿ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸು ಇರುತ್ತೆ. ಬೋತ್ ನಾವು ಅದನ್ನು ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡಿ ಜನಗಳನ್ನು ವಿಶ್ವಾಸ ತೆಗೆದುಕೊಂಡು ಕಾರ್ಯಕರ್ತರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆಗೆ ಹೋಗ್ತೀವಿ. ಆ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರನೂ ಮಾಡುತ್ತೆ, ಕೇಂದ್ರ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರದ ಹೈಕಮಾಂಡ್ ಕೂಡ ಮಾಡುತ್ತೆ. ಇದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ನಾನು ಯಾಕೆ ಈಗಿನ ಗೃಹ ಸಚಿವರನ್ನ ನಾನು ಏನಕ್ಕೆ ಏನೇನು ಹೇಳ್ಕೊಳಪ್ಪ, ನಿನ್ನ ಬಾಯಿ ಬಂದಾಗ ಬಾಯಿ ನಿಂದು ನಂದೇನು ಮುಚ್ಚಕ್ಕೆ ನನಗಿದೆ. ಅದೇ ಪದಗಳ ಬಳಕೆ ಇದ್ದಾಗ ಸ್ವಲ್ಪ ಜವಾಬ್ದಾರಿ ಆಯ್ತು. ಏನಕ್ಕೆ ನಾನು ಅಸಮರ್ಥರು ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದೆ ಅಂತ ಹೇಳಿದ್ರೆ ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಸೊ ಗೃಹ ಸಚಿವರ ಕೆಳಗಡೆ ಬರ್ತಕ್ಕಂಥ ಒಂದು ಇಂಟೆಲಿಜೆನ್ಸು ಮತ್ತು ಲಾ ಅಂಡ್ ಆರ್ಡರ್ ಜವಾಬ್ದಾರಿ ಯಾರ್ದಿದೆ? ಗೃಹ ಸಚಿವರದ್ದು. ಸೊ ಒಂದು ಲಾ ಅಂಡ್ ಆರ್ಡರ್ ಒಂದು ನೋಡಿ, ಇವರು ಬಂದ ನಂತರ ಮಂಗಳೂರಲ್ಲಿ ಗಲಾಟೆ ಆಗ್ತದೆ, ಬೆಂಗಳೂರಲ್ಲಿ ಗಲಾಟೆ ಆಗ್ತದೆ, ಶಿವಮೊಗ್ಗದಲ್ಲಿ ಗಲಾಟೆ ಆಗ್ತದೆ, ಮುಳಬಾಗ್ಲಲ್ಲಿ ಗಲಾಟೆ ಆಗ್ತದೆ. ಅಂದರೆ ಈ ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ಗಲಾಟೆಗಳಾಗ್ತದೆ ಅಂತ ಅಂದರೆ ಒಂದು ಇಂಟೆಲಿಜೆನ್ಸ್ ಕಾರಣಕ್ಕಾಗಿ ಮಾಡಿಸಿದ್ದಾರೆ ಅಂತಲ್ಲ. ಗಲಾಟೆಗಳು ಇವತ್ತಿನ ರಾಜಕಾರಣದ ಗಲಾಟೆ ಅಲ್ಲ, ಅದು ಗಲಾಟೆಗಳ ಹಿನ್ನೆಲೆಯೂ ಬೇರೆ ಇದೆ. ಆಯ್ತು, ಅದನ್ನು ತಿಳ್ಕೊಳ್ಬೇಕು. ನೋಡಿ, ನಾನು ಹೇಳ್ತಿರೋದು ರಾಜಕೀಯ ಗಲಭೆಗಳಲ್ಲ ಅಂತ. ನೋಡಿ, ಒಂದು ರಾಜಕೀಯ ಸಂಘಟನೆಯ ಜವಾಬ್ದಾರಿ. ಒಂದು ನಿಮಿಷ. ಒಂದು ಸರ್ಕಾರಕ್ಕೆ ಮತ್ತೆ ಗೃಹ ಸಚಿವರಿಗೆ ಮುಖ್ಯವಾದಂತಹ ಜವಾಬ್ದಾರಿ ಏನಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ನ ಮೇಂಟೈನ್ ಮಾಡೋದು, ಶಾಂತಿಯನ್ನು ಕಾಪಾಡೋದು ಜವಾಬ್ದಾರಿ. ಸೊ ನಾನು ಕೇಳ್ತಾ ಇರೋದು ಈ ಗಲಾಟೆಗಳು ಯಾಕಾಗಿದೆ? ಇಷ್ಟು ಗಲಾಟೆಗಳಾಗಿದೆ ಕಳೆದ 3 ವರ್ಷದಲ್ಲಿ ಎಷ್ಟು ಕೊಲೆಗಳಾಗಿದೆ? ಸೊ ಕರ್ನಾಟಕ ಶಾಂತಿಯ ತೋಟ ಅಂತ ಹೇಳಿದ್ರು, ಶಾಂತಿಯ ಬೀಡಾಗಿದ್ದು ಇವತ್ತು ಕೊಲೆಗಳ ನಾಡಾಗಿದೆ. ಸೊ ಇದಕ್ಕೆ ಕಾರಣ ಯಾರು? ಸೊ ನಿಜವಾಗ್ಲೂ ಆ ದೃಷ್ಟಿಯಿಂದ ನಾನು ಅಸಮರ್ಥರು ಅಂತ ಹೇಳಿದೆ. ಮತ್ತೆ ಮುಖ್ಯಮಂತ್ರಿಗಳು ಯಾಕೆ ಅಸಮರ್ಥರಿದ್ದಾರೆ ಅಂತಂದ್ರೆ, ಇಷ್ಟೆಲ್ಲ ಭ್ರಷ್ಟಾಚಾರಗಳು ಬಂದ್ರು ತಮ್ಮದೇ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಕಂಟ್ರೋಲ್ ತೆಗೆದುಕೊಂಡು, ಮಂತ್ರಿಗಳನ್ನ ಕಂಟ್ರೋಲ್ ತೆಗೆದುಕೊಂಡು ಒಂದು ರಾಜ್ಯ ಸರ್ಕಾರವನ್ನ ಸರಿಯಾಗಿ ನಡ್ಸಕ್ಕಾಗ್ಲಿಲ್ಲ ಅಂತಂದ್ರೆ ಆ ದೃಷ್ಟಿಯಿಂದ ಅಸಮರ್ಥರು ಅಂತ ಹೇಳಿದ್ದೇನೆ ವಿನಃ ವೈಯಕ್ತಿಕವಾಗಲ್ಲ. ಬೆಳೆದಿದ್ರಲ್ಲಪ್ಪ, ಈಗ ಆಲ್ಮರ ಬೇರೆ ಎಲ್ಲಿದೆ ಹುಡುಕಾಡ ಮುಂಚೆ ಹಾಕಿ ನಿಮ್ಮ ಸಮರ್ಥನೆ ನೋಡೋಣ, ನಿಮ್ಮ ಶಕ್ತಿ ಸಾಮರ್ಥ್ಯ. ಗಂಗಾಧರ್ ಅವರೇ, ಈಗ ನೋಡ್ತಾ ಇದೀವಿ ಒಂದ್ ಕಡೆ ಈಗ ಬದಲಾವಣೆ ಅನ್ನೋದೇನೋ ಕೇಳಿ ಬರ್ತಾ ಇದೆ. ಮುಂದಿನ ಒಂದು ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಒಂದಷ್ಟು ವಿಚಾರಗಳನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಒಂದು 10ನೇ ತಾರೀಕಿನವರೆಗೂ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ ಅಥವಾ ಇನ್ನೊಂದು ವಾರದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬಹುಶಃ ಈ ಹಿಂದೆ ಹೆಂಗಿತ್ತು ಅಂತಂದ್ರೆ, ಪಕ್ಷದಲ್ಲಿ ಏನೇ ಬದಲಾವಣೆ ಅಂತ ಅಂದಾಗ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಅಂತಿದ್ರು. ಸೊ ಈಗ ಹೌದು, ಎಲ್ರಿಗೂ ಕೂಡ ಗೊತ್ತಿರೋ ತರ ಇತ್ತೀಚೆಗೆ ಕಳೆದ 5-10 ವರ್ಷದಿಂದಲೂ ಕೂಡ ಬಿಜೆಪಿಯಲ್ಲಿ ಏನೇ ಬದಲಾವಣೆ ಆಗಬೇಕು ಅಂದ್ರೂ ಕೂಡ ಹೈಕಮಾಂಡ್ ಸಂಸ್ಕೃತಿ ಅಲ್ಲೂ ಕೂಡ ಚೆನ್ನಾಗಿನೇ ನಡ್ಕೊಂಡು ಹೋಗ್ತಾ ಇದೆ. ಈಗ ಪಂಚರಾಜ್ಯ ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹಾಕಿದ್ರು, ಅಥವಾ ಇಲ್ಲಿಯ ಸ್ಥಳೀಯ ಸಂಸ್ಥೆ ಚುನಾವಣೆ ಮುಗಿದ್ಬಿಡ್ಲಿ ಅಂತಂದ್ರು, ಬೈ ಎಲೆಕ್ಷನ್ ಮುಗಿದ್ಬಿಡ್ಲಿ ಅಂತಂದ್ರು. ಈಗೆಲ್ಲ ಮುಗೀತು, ಈಗ ಬೇಡ ನಮ್ದೇ ವಿಧಾನಸಭೆ ಎಲೆಕ್ಷನ್ ಬರ್ತಾ ಇದೆ, ಈ ಟೈಮಲ್ಲಿ ಯಾಕೆ ಅನ್ನೋ ಪ್ರಶ್ನೆ. ಸೊ ಇದು ಒಂದ್ ರೀತಿಯಾಗಿ ಹೈಕಮಾಂಡ್ ಅನ್ನುವಂತಹ ಒಂದು ಸಂಸ್ಕೃತಿ ಎಷ್ಟರ ಮಟ್ಟಿಗೆ ಬೇರೂರಿದೆ ಬಿಜೆಪಿಯಲ್ಲಿ ಅನ್ನೋದನ್ನ ತೋರಿಸುತ್ತೆ. ಏನ್ ಹೇಳ್ತೀರಿ ಗಂಗಾಧರ್? ಕಂಪ್ಲೀಟ್ಲಿ ಇವತ್ತು ಅಲ್ಲಿ ಡೆಲ್ಲಿಯಿಂದ ಯಾವುದು ಡೈರೆಕ್ಷನ್ಸ್ ಬರದೇ ಹೊರತು ಏನೂ ನಡೆಯೋದಿಲ್ಲ. ಇಲ್ಲೊಂದು ಉಲ್ಕಡಿನೂ ಅಳ್ಳಾಡ್ಸೋಕ್ಕಾಗೋದಿಲ್ಲ. ಮಾನ್ಯ ಯಡಿಯೂರಪ್ಪನವ್ರು ಇರೋವರೆಗೂ ಅವರೊಂದು ದೊಡ್ಡ ಲೀಡರ್ ಆಗಿದ್ದರು ಕರ್ನಾಟಕ ಸ್ಟೇಟಲ್ಲಿ. ಈಗ ಅವರು CM ಮುಂದೆ ಇದನ್ನು ಕೆಳಗಡೆ ಎಳೆದಿದ್ದಾರೆ. ಅವರು ಪಕ್ಷದಲ್ಲಿ
ಒಂದು ಹಿರಿಯರೇ ಅವ್ರದ್ದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಕರ್ನಾಟಕ ರಾಜ್ಯಕ್ಕಾಗಲಿ ಮತ್ತು ಪಕ್ಷಕ್ಕೂ ಆಗಲಿ, BJP ಪಕ್ಷಕ್ಕೂ ಅವ್ರದ್ದು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಬಟ್ ಅವ್ರು ಇವತ್ತು ಏನು ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ, ಅವ್ರು ಎಷ್ಟು ಎಫೆಕ್ಟಿವ್ ಆಗಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಬಟ್ ಹೈಕಮಾಂಡ್ ಕಲ್ಚರ್ ಮಾತ್ರ ಅದು ಅಫ್ಕೋರ್ಸ್ ಇದ್ದೇ ಇದೆ. ಈಗ ಅಲ್ಲಿ ಏನೇ ಡಿಸಿಷನ್ಸ್ ತೊಗೊಳ್ಬೇಕಾದ್ರೂ BJPಯಲ್ಲಿ ಅದು ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರೇ ಎಲ್ಲನೂ ತಗೊಳ್ತಾರೆ. ಆಮೇಲೆ ಅದು ಓಪನ್ ಆಗೇ ಇದೆ, ಅದು ಎಲ್ಲ ಕಡೆ ಓಪನ್ ಆಗೇ ಇದೆ, ಜನಜನಿತವಾಗಿ ಗೊತ್ತಿದೆ, ಅದರಲ್ಲಿ ಏನು ವಿಶೇಷವಾದಂಥದ್ದು ಏನೂ ಇಲ್ಲ. ಸೇಮ್ ಕಲ್ಚರ್ ಕಾಂಗ್ರೆಸ್ ಅಲ್ಲೂ ಕೂಡ ಇದೆ, ಅದೇ ನಡೆದು ಬಂದಿದೆ. ಇವತ್ತು ಇವರು ಅದನ್ನೇ ನಡೆಸ್ಕೊಂಡು ಯಾಕ್ರಿ ನಮ್ಮ ಬಗ್ಗೆ ಹೈಕಮಾಂಡ್ ಕಲ್ಚರ್ ನಿಮ್ಮ ತಟ್ಟಲ್ಲಿ ಹೆಗಣ ಬಿದ್ದಿದೆ, ನಿಮ್ಮನ್ನು ಮಾತಾಡ್ಕೊಳ್ಳಿ ಒಂದ್ ನಿಮಿಷ. ಅಲ್ಲ, ದಯವಿಟ್ಟು ನಮ್ಮ ಬಗ್ಗೆ ನೋಡಿ, ನಾವು ಅಧಿಕಾರದಲ್ಲೂ ಇಲ್ಲ, ನಾವು ರಾಜ್ಯ ಸರ್ಕಾರದಲ್ಲೂ ಇಲ್ಲ, ಏನೂ ಇಲ್ಲ, ನಾವು ಅಧಿಕಾರದಲ್ಲೂ ಇಲ್ಲ. ನಮ್ಮ ಬಗ್ಗೆ ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀವಿ? ಓಕೆ, ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ಅಲ್ಲ, ನಾವು ನೋಡಿ ಅವರ ಪಕ್ಷದ ಆಂತರಿಕ ವಿಚಾರದಲ್ಲಿ ಮಾತಾಡಲ್ಲ. ಬಟ್ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ನೀವು? ನೀವು ಮಾತಾಡಬಾರ್ದು ಅಂತ ರೂಲ್ಸ್ ಮತ್ತೆ ಇನ್ನು ಯಾರ ಬಗ್ಗೆ ಮಾತಾಡೋಣ? ನಾವು ಅಧಿಕಾರದಲ್ಲಿಲ್ಲ, ಏನಕ್ಕೆ ಮಾತಾಡ್ತೀರಾ? ಕಾಂಗ್ರೆಸ್, BJP, JDS ಇವೇ ಮೂರು ಪಕ್ಷ ಇರೋದು. ಸೊ ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಅಲ್ಲ, ನಾವು ಮಾತಾಡೋ ಹಕ್ಕಿದೆ. ಬಟ್ ಒಬ್ಬ ವಕ್ತಾರರಾಗಿ ಅವರ ಪಕ್ಷದ ಬಗ್ಗೆ ಪಕ್ಷದ ಬಗ್ಗೆ ಜೊತೆಗೆ ಇನ್ನೊಂದು ಈಗ ಬಿಜೆಪಿ ಬಗ್ಗೆ ಜನ ಇದನ್ನ ಗಮನಿಸೋದಿಲ್ವಾ ನೀವು ಯಾವ ರೀತಿ ಅಂತ? ನಮಗ್ ಮಾತಾಡಕ್ಕೆ ಕೊಡದೇ ಇದ್ರೆ ನೀವು ಸರಿನಾ? ಹೇಳಿ ಗಂಗಾಧರ್. ಹೇಳಿ. ನಾನು ಅವ್ರ ಬಗ್ಗೆ ಏನು ಟೀಕೆ ಮಾಡಿ ಮಾತಾಡಲಿಲ್ಲ, ಏನಿಲ್ಲ. ಅವ್ರದ್ದು ಹೇಗೆ ಲೀಡರ್ಶಿಪ್ ಕಲ್ಚರ್ ಹೇಗಿದೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ, ನಾನು ಅದನ್ನೇ ಇನ್ನೊಂದ್ಸಲಿ ರೀಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ. ಎರಡೂ ಪಕ್ಷದಲ್ಲೂ ಹೈಕಮಾಂಡ್ ಕಲ್ಚರ್ ಇದೆ. ಇವರಿಬ್ಬರ ಬಗ್ಗೆ ಅಷ್ಟೇ ಅಲ್ಲ, ಈಗ JDS ಅಲ್ಲೂ ಅವ್ರದ್ದು ಒಂದು ಹೈಕಮಾಂಡ್ ಕಲ್ಚರ್ ಇದ್ದೇ ಇದೆ. ಇಲ್ಲಿ ಅದೇನೇನು ಹೊಸದೇನಲ್ವಲ್ಲ, ಜನರಿಗೆ ಗೊತ್ತಿದೆ. ಅದು ಯಾವುದೋ ಒಂದು ನಾನೇನೋ ಒಂದು ಹೊಸದೇನೋ ಸೀಕ್ರೆಟ್ ಹೇಳ್ತಾ ಇದ್ದೀನಿ ಆ ರೀತಿ ಆಡ್ತಾ ಇದ್ದಾರೆ ಅವರು. ಆ ಥರ ಅಲ್ಲ, ಎಲ್ಲ ಪಕ್ಷದಲ್ಲೂ ಆ ಥರದ್ದೊಂದು ಲೀಡರ್ಶಿಪ್ ಇರುತ್ತೆ. ಒಂದು ಸೆಂಟ್ರಲ್ ಲೀಡರ್ಶಿಪ್ ಇಟ್ಕೊಂಡು ಅಲ್ಲಿ ಕೇಂದ್ರೀಕೃತವಾಗಿ ಅವರೆಲ್ಲನೂ ಅಬ್ಸರ್ವ್ ಮಾಡಿ ಡೈರೆಕ್ಷನ್ಸ್ ಕೊಡೋದು ಮತ್ತು ಒಂದು ವಿಷನ್ನು ಮಿಷನ್ನು ಅನ್ನೋದು ಸೆಟ್ ಮಾಡೋದು. ಅದು ಪ್ರತಿ ರಾಜಕೀಯ ಪಕ್ಷದ ಅದು ಅದು ನಡೀತಾ ಬಂದಿದೆ. ಒಂದು. ಎರಡನೇದಾಗಿ ಇಲ್ಲಿ ಏನೇ ಲೀಡರ್ಶಿಪ್ ಬದಲಾವಣೆ ಆದರೂ, CM ಚೇಂಜ್ ಆದ್ರೂ, ಕ್ಯಾಬಿನೆಟ್ ರೀಶಫಲ್ ಆದ್ರೂ ಜನಸಾಮಾನ್ಯರಿಗೆ ಅದರಿಂದ ಏನು ಉಪಯೋಗ ಅನ್ನೋದಿದೆ, ಅದು ನಮ್ಮ ಮುಖ್ಯವಾದ ಪ್ರಶ್ನೆ ಆಗಿರಬೇಕು. ಈಗ ಈ ಗೌರ್ಮೆಂಟ್ ಫಾರ್ಮೇಷನ್ ಆದಾಗಿಂದ ಮೇಡಮ್ ತಾವೇ ನೋಡಿದ್ದೀರಾ, ತಾವು ಸಾಕಷ್ಟು ಇದ್ರ ಬಗ್ಗೆ ಕವರೇಜನ್ನು ಮಾಡಿದ್ದೀರಾ, ಎಲ್ಲ ಕಡೆ ಪೇಪರ್ಗಳಲ್ಲೂ ಇದೆ, ಎಲ್ಲ ಮಾಧ್ಯಮಗಳಲ್ಲೂ ಇದೆ. ಏನು ಜನಪರವಾದಂಥದ್ದು ಏನು ಕೆಲಸಗಳು ಮಾಡಿದ್ದಾರೆ? ಎಲ್ಲದರಲ್ಲೂ ಫೇಲ್ಯೂರೇನೆ, ಎಲ್ಲದರಲ್ಲೂ ವಿಫಲರಾಗಿದ್ದಾರೆ ಇವರು. ನೋಡಿ, ಈಗ ವಿಧಾನಸಭೆ ಕಲಾಪಗಳು ಹೇಗೆ ನಡೀತಾ ಇದೆ ಅನ್ನೋದು ಜನ ಇವತ್ತು ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ದಾರೆ. ಲೈವ್ ನೋಡಿ, ಮತ್ತು ಅದು ನಡೆದಿರೋ ಘಟನೆಗಳು, ಮಾತು, ಶಾಸಕರ ಮತ್ತು ಸಚಿವರ ಏನು ಅಲ್ಲಿ ಮಾತುಕತೆ ನಡೆಯುತ್ತೆ, ಯಾವುದೂ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋದಿಲ್ವ. ಮತ್ತು ಪ್ರತಿಯೊಂದು ಲಾ ಎಷ್ಟು ಒಂದು ಲಾನ ಲೆಜಿಸ್ಲೇಷನ್ ಆಗಿ ಮಾಡುವಾಗ ಯಾಕೆ ಒಂದು ಅಸೆಂಬ್ಲಿ ನಡಿಬೇಕು ಅಂತಂದರೆ ಅಲ್ಲಿ ಗಂಭೀರವಾಗಿ ಮಾತಾಡಿ ಅದ್ರ ಬಗ್ಗೆ ಚರ್ಚೆಗಳು ನಡೆದು ಆಮೇಲೆ ಅದನ್ನು ಒಂದು ವಿಧೇಯಕನ ಕಾನೂನಾಗಿ ತರಬೇಕು. ಆದರೆ ಈಗ ಆ ಕಲ್ಚರ್ ಹೋಗೇ ಬಿಟ್ಟಿದೆ. ಈ BJP ಬಂದಾಗಿಂದ ಎಲ್ಲದಕ್ಕೂ ಸುಗ್ರೀವಾಜ್ಞೆ ಹೊರಡಿಸೋದು. ಇವರು ಸುಗ್ರೀವಾಜ್ಞೆ ಹೊರಡಿಸಿನೇ ಪ್ರತಿಯೊಂದು ವಿಧೇಯಕನೂ ಕಾನೂನು ಮಾಡಬೇಕಾದ್ರೆ ಕಾರ್ಯಕಲಾಪ ಏನಕ್ಕೆ ನಡಿಬೇಕು? ಏನಕ್ಕೆ ವಿಧಾನಸಭೆ ಏನಕ್ಕೆ ಇರಬೇಕು? ಅಲ್ಲಿ ಯಾಕೆ ಅಸೆಂಬ್ಲಿ ಯಾಕೆ ಇರಬೇಕು? ಅದು ಎಲ್ಲ ತೆರಿಗೆ, ನಮ್ಮಿಂದ ಹೋಗೋ ತೆರಿಗೆ ಹಣ ಅಂತಲೇ ಅಲ್ಲಿ ಯೂಸ್ ಆಗೋದು. ಇವ್ರಿಗೆ ಪ್ರಯಾಣ ಭತ್ಯೆ ಇರಲಿ, ತುಟ್ಟಿ ಭತ್ಯೆ ಇರಲಿ, TA DA ಎಲ್ಲರದು ಏನು ಸ್ಯಾಲ್ರಿ ಇದೆ MLAsದು ಎಲ್ಲ ಹೋಗೋದು ನಮ್ಮ ಜನಸಾಮಾನ್ಯರ ದುಡ್ಡು, ಅದು ತೆರಿಗೆ ಹಣ ಹೋಗುತ್ತೆ ಅಲ್ಲಿ. ಅದು ಸರಿಯಾಗಿ ಯೂಸ್ ಆಗ್ತಾ ಇದೆಯಾ? ಆ ದುಡ್ಡು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಆಗ್ತಾ ಇದೆಯಾ? ಈ ರೀತಿ ವಿಧೇಯಕಗಳನ್ನ ಅವರು ಸುಗ್ರೀವಾಜ್ಞೆ ಹೊರಡಿಸಿ ಈಗ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಚೇಂಜಸ್ ತಗೊಂಡು ಬಂದರು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆದಂಥ ವಿಷಯ. ಮತ್ತೆ ಈ ಇರಿಗೇಷನ್ ಬರ್ರಿ, ಈಗ ಇರಿಗೇಷನ್ ವಿಷಯಕ್ಕೆ ಬರೋದಾದ್ರೆ ಯಾವ ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ತೊಗೊಂಡೋಗಿದ್ದಾರೆ, ಯಾವುದನ್ನು ಕರೆಕ್ಟಾಗಿ ನಡೆದಿದೆ. ಕೃಷ್ಣಾ ಬೇಸಿನ್ ಪ್ರಾಜೆಕ್ಟೂ ಈಗಲೂ ಅದು ಮುಕ್ತಾಯದ ಬಿಡಿ, ಅದು ಟೇಕ್ ಆಫೇ ಆಗ್ತಾ ಇಲ್ಲ ಸರಿಯಾಗಿ. ಇನ್ನು 15 ಇಯರ್ಸಿಂದ ಆ ಪ್ರಾಜೆಕ್ಟ್ ನಡೀತಾ ಇದೆ. ಮಹಾದಾಯಿ ಅಂತ ಅಂದರೂ ಅದು ಏನೂ ಆಗ್ತಾ ಇಲ್ಲ. ಗೋದಾವರಿ ಆಗಲಿ ಅಥವಾ ಎಲ್ಲ ನದಿಗಳ ಜೋಡಣೆ ಏನಿದೆ, ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ಸು ಎಲ್ಲ ಕೋಲ್ಡ್ ಸ್ಟೋರೇಜಲ್ಲಿದೆ. ಯಾವುದು ಜನರಿಗೆ, ರೈತರಿಗೆ ಇಲ್ಲಿ ಒಳ್ಳೇದಾಗಬೇಕೋ ಆ ಯಾವ ಕಾರ್ಯಗಳು ನಡೀತಾ ಇಲ್ಲ. ಮಾತ್ರ ಭ್ರಷ್ಟಾಚಾರ ಮಾತ್ರ
100% ನಡೀತಾ ಇದೆ. ಅದು ಜನರು ನೋಡ್ತಾ ಇದ್ದಾರೆ, ಈಗ ಬೇಸತ್ತಿದ್ದಾರೆ ಕೂಡ. ಓಕೆ 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 ಎಸ್ ನೋಡಿ, ಇವರು ಯಾವುದೇ ಮುಖ್ಯಮಂತ್ರಿಗಳನ್ನ ಯಾರನ್ನ ಬದಲು ಮಾಡ್ಕೊಳ್ಳಿ, ಯಾವ್ದನ್ನ ಮಂತ್ರಿಗಳು ಚೇಂಜ್ ಮಾಡಲಿ, ಬಟ್ ಒಂದು ಸಜೆಷನ್ ನಾನು ಒಂದು ನೇರವಾಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಗುಜರಾತ್ನಲ್ಲಿ ಇವ್ರಿಗೆ ಏನು ಬದಲಾವಣೆಗಳನ್ನು ಮಾಡಿದ್ರು, ಎಲ್ಲರನ್ನೂ ತೆಗೆದುಹಾಕಿ ಹೊಸಬ್ರನ್ನೇ ಹಾಕಿದ್ದಾರೆ, ಹೊಸ ಮಂತ್ರಿಮಂಡಲನ ರಚನೆ ಮಾಡಿದ್ದಾರೆ. ಅದು ಒಂದು ಬೆಸ್ಟ್ ಮಾಡಲ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲನೂ ಅಸಮರ್ಥರು ಮತ್ತು ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ, ಸೊ ನೀವು ಒನ್ಸ್ ಫಾರ್ ಆಲ್ ಎಲ್ಲಾನು ತೆಗೆದುಬಿಟ್ಟು ಹೊಸಬ್ರು ತಂದರೆ ಅಟ್ಲೀಸ್ಟು ಏನು ಹೇಳ್ತಾರೆ, ಹಳೆ ಪೊಲೀಸ್ಗಿಂತ ಏನು ಹಳೆ ಕಳ್ಳನಿಗಿಂತ ಹಳೆ ಪೊಲೀಸ್ಗಿಂತ ಹೊಸ ಕಳ್ಳನೇ ಬೆಟರ್ ಅಂತ ಹೇಳ್ತಾರಲ್ಲ. ಸೊ ಆ ರೀತಿ ಯಾವಾಗ ಹೊಸತನ ಬರ್ತದೆ, ಹೊಸಬ್ರು ಇರ್ತಾರೆ, ಅವ್ರು ಅಟ್ಲೀಸ್ಟ್ ಭ್ರಷ್ಟಾಚಾರದಲ್ಲಿ ಸ್ವಲ್ಪ ಕಮ್ಮಿ ಇರ್ತಾರೆ, ಮತ್ತು ಹೊಸಕ್ಕೆ ಒಂದು ಕೆಲಸ ಮಾಡೋ ಒಂದು ಹುಮ್ಮಸ್ ಇರ್ತದೆ. ದಯವಿಟ್ಟು ತಾವೇನಾದ್ರು ಮಾಡೋದಿದ್ರೆ ಎಲ್ಲ ಹೋಲ್ಸೇಲಾಗಿ ಎಲ್ಲಾನು ತೆಗೆದಾಕ್ಬಿಟ್ಟು ಒಂದು ಹೊಸ ಮಂತ್ರಿಮಂಡಲವನ್ನು ರಚನೆ ಮಾಡಿದ್ದೀವಿ. ಒಂದು ಮಾತು ವಾಪಸ್ ತಗೊಳ್ಳಿ, ಹಳೆ ಪೊಲೀಸ್ ಕತೆ ಅಲ್ಲ ಅದು. ಇನ್ನೊಂದು ಹೊಸ ವೈದ್ಯನಿಗಿನ್ನ ಹಳೆ ರೋಗಿ ವಾಸಿ ಅನ್ನೋದು ಕತೆ ಗಾದೆ ಅದು. ಅಲ್ಲ, ಅದನ್ನು ಮಾಡಿದ್ದೀನಿ. ನಿಮ್ಮ ಪಕ್ಷದ ಏನಾದ್ರು ಇದ್ರೆ ಅಲ್ಲ, ಯಾಕೇನಾಗ್ತದೆ ಈಗ ಹಳೆ ಭ್ರಷ್ಟಾಚಾರ ನಿಮ್ಮ ಪಕ್ಷದ ನೀತಿ ಭ್ರಷ್ಟಾಚಾರ ಗಾದೆ ಇರೋದು. ಹೊಸ ವೈದ್ಯನಿಗಿನ್ನ ಹಳೆ ರೋಗಿ ವಾಸಿ ಅನ್ನೋದು ಹಂಗಿಸೋ ಅಲ್ಲ, ಭ್ರಷ್ಟಾಚಾರ ನೆಕ್ಸ್ಟ್ ವರ್ಷ ಭ್ರಷ್ಟಾಚಾರ ತುಂಬಾ ಜಾಸ್ತಿ ಆಗಿರೋದ್ರಿಂದ ಹೊಸಬ್ರು ಬಂದ್ರೆ ಕಮ್ಮಿ ಆಗುತ್ತೆ. ಫೈನಲ್ ಆಗಿ ಏನ್ ಹೇಳ್ತೀರಿ ಗಣೇಶ್ ಸರ್? ಒಂದು ತಿಳ್ಕೊಳ್ಳಿ, ನಾವು ಭ್ರಷ್ಟಾಚಾರ ಖಂಡಿತ ಇರಬಾರ್ದು. ನಾನು ಇದೆಯೋ ಅಥವಾ ಇಲ್ವೋ ಅಲ್ಪ ಸ್ವಲ್ಪ ನಾನು ಅದ್ರ ಬಗ್ಗೆ ಮಾತಾಡೋಣ. ಬಟ್ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕಾಗದೇ ಇದ್ರು, ನಿಯಂತ್ರಣಗಾರ ಮಾಡದೇ ಹೋದ್ರೆ ಭಾರತೀಯ ಜನತಾ ಪಕ್ಷ ಆಗಲಿ, ಕಾಂಗ್ರೆಸ್ ಆಗಲಿ, ಆಪ್ ಆಗಲಿ, JDS ಆಗಲಿ, ಸರ್ ನಾವೆಲ್ಲರೂ ನಿಷ್ಪ್ರಯೋಜಕರಾಗ್ಬಿಡ್ತೀವಿ. ರಾಜ್ಯ ಖಂಡಿತ. ನಾನು ನೀವು ಒಂದು ಸ್ವಲ್ಪ ಕೇಳಿ, ವ್ಯವಸ್ಥೆಯನ್ನ ಕೆಡಿಸಿರತಕ್ಕಂಥದ್ದು ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರನ ಕಿತ್ತೋಗದಿದೆ ಸರ್, ಅದನ್ನ ನಾವು ಪ್ರೂವ್ ಮಾಡಿದ್ದೀವಿ. ನಾನು ನಿನ್ನ ಭಾವನೆಗಳನ್ನು ಗೌರವಿಸುತ್ತಾನೆ ಹೇಳಿದ್ದೀನಿ. ಕಿತ್ತೊಗೆದು ಬಿಡ್ರಪ್ಪ, ಬೇರೆ ಗಿಡನೇ ನೆಡ್ರಪ್ಪ. ಹಾಗಾಗಿ ದೆಹಲಿಯಲ್ಲೂ ಪ್ರೂವ್ ಮಾಡಿದೀವಿ, ನಿಯಂತ್ರಣ ಮಾಡತಕ್ಕಂಥದ್ದು ಮನುಷ್ಯನ ಕರ್ತವ್ಯ. ನಿರ್ಮೂಲನ ಮಾಡಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ. ಆಗುತ್ತೆ ಸರ್, ಹಾಗೆ ಆಗುತ್ತೆ. ಅದಕ್ಕೆ ರಾಜಕೀಯ ವ್ಯವಸ್ಥೆ ಸಿಎಂ ಬದಲಾವಣೆ ಆಗತ್ತಾ ಅಷ್ಟೇ ಹೇಳಿ ಸರ್. ಸಿಎಂ ಅವರ ಬದಲಾವಣೆ ಕೂಡ ಆಗತ್ತಾ? ಮೇಡಮ್ ಆಗಲ್ಲ. ಆಮೇಲೆ ಈ ಬದಲಾವಣೆ ತಕ್ಕಂಥದ್ದು ಅಲ್ಪ ಸಣ್ಣ ಪುಟ್ಟ ಬದಲಾವಣೆಗಳೊಂದಿಗೆ ಖಂಡಿತ ಇನ್ನೊಂದು 2-3 ದಿವಸದಲ್ಲಿ ಜಾರಿ. ನಾನು ಆಗ್ರಹ ಮಾಡೋದೇನು ಅಂತ ಹೇಳಿದ್ರೆ, ಸೊ ಏನು ಭ್ರಷ್ಟಾಚಾರವನ್ನ ನಿಗ್ರಹ ಮಾಡೋದಕ್ಕೆ ಮತ್ತೆ ಗಲಭೆಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ವಿಫಲರಾದಂಥ ಬೋತ್ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಒಳಗೊಂಡಂತೆ ಭ್ರಷ್ಟಾಚಾರದಲ್ಲಿ ಯಾವ RDPR, ಹೆಲ್ತ್ ಕೇರು, PWD, ಇರಿಗೇಷನ್ನು ಇಷ್ಟು ಡಿಪಾರ್ಟ್ಮೆಂಟ್ನ ಮಂತ್ರಿಗಳಿದ್ದಾರೆ, ದಯವಿಟ್ಟು ಅವ್ರನ್ನೆಲ್ಲ ಬದಲಾವಣೆ ಮಾಡಿ ಹೊಸಬರು ಅವಕಾಶ ಕೊಡಿ. ಅಂದ್ರೆ ರಾಜ್ಯದ ಇತರ ದೃಷ್ಟಿಯಿಂದ ನೀವು ಚೇಂಜ್ ಮಾಡಿ. ಪಕ್ಷದ ಚಿಂತನೆ ಬೇರೆ ಇಟ್ಕೊಳ್ಳಿ, ಬಟ್ ಒಂದು ರಾಜ್ಯ ಸರ್ಕಾರವಾಗಿ ಇಷ್ಟು ಭ್ರಷ್ಟಾಚಾರ ಏನು ಮುಖ್ಯಮಂತ್ರಿಗಳಿದ್ದಾರೆ ಅವರನ್ನ ದಯವಿಟ್ಟು ಪ್ರಾಮಾಣಿಕವಾಗಿ ಸಹಕಾರ ಬರೀ ಹೇಳ್ಬಿಟ್ಟು ಕುಂತ್ಕೊಳ್ಳೋದಲ್ಲ. ಭ್ರಷ್ಟಾಚಾರ ಕೊಡಲ್ಲ, ಭ್ರಷ್ಟಾಚಾರ ನಿರ್ಮೂಲನೆ ಕೊಡ್ತೀವಿ. ತನಿಖೆ ಮಾಡ್ತಾ ಇದ್ರಲ್ಲ, ಅವ್ರು ಸಹಕಾರ ಹೇಳೋದು ಮಾತ್ರ ನಮ್ಮ ಕರ್ತವ್ಯ. 100% ಕೊಡ್ತೀವಿ. ಅದೇನು ಹೇಳ್ತಾರಲ್ಲ ಗಾದೆ. ಏನ್ ಆಗ್ರಹ ಮಾಡ್ತೀರಿ ಫೈನಲ್ ಆಗಿ ನೀವು? ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಈಗ ಸದ್ಯದ ಬೆಳವಣಿಗೆಗೆ ಏನು ಹೇಳ್ತೀರಿ? ಅವ್ರ ಆಂತರಿಕವಾಗಿ ಏನ್ ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗಿಲ್ಲ. ಏನಾದ್ರೂ ಹೇಳಿದ್ರೆ ಅವ್ರಿಗೆ ಕೋಪ ಬರುತ್ತೆ. ಕೋಪ ಬರಲ್ಲಪ್ಪ. ಆದ್ರೆ ಒಂದೇ ಮಾತ್ರ ಹೇಳ್ತೀನಿ, ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಕರ್ನಾಟಕದ ಏನು ಜನಸಾಮಾನ್ಯರಿದ್ದೀವಿ, ನಾವು ಪ್ರಜೆಗಳಿದ್ದೀವಿ, ಯಾರಿಗೂ ಇದರಿಂದ ಪ್ರಯೋಗವಿಲ್ಲ, ಏನೂ ಯೂಸ್ ಇಲ್ಲ ಇದರಿಂದ. ಯಾರು ಬದಲಾಗಿ ಬಂದ್ರೆ ಈಗ ಹೊಸ ಮಿನಿಸ್ಟ್ರಿ ಕೊಟ್ರೆ, ಈಗ ರಘು ಅವರು ಅದೇ ಹೇಳಿದ್ರು, ಈಗ ಹೊಸಬ್ರು ಯಾರಿಗಾದ್ರೂ ತಗೊಂಡ್ಬಂದ್ರೆ ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಅಂತಾರೆ. ಕಮ್ಮಿ ಆಗೋದು ಆಪ್ಷನ್ನೇ ಅಲ್ಲ, ಇಲ್ಲಿ ಭ್ರಷ್ಟಾಚಾರನ ಕಿತ್ತೋಗಿಬೇಕು. ಈ ಎಲ್ಲ ಎಕ್ಸರ್ಸೈಸ್ ಇಂದ ಸಾಮಾನ್ಯರಿಗೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಎಕ್ಸರ್ಸೈಸ್ ನ ನಡೆಸ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಗಂಗಾಧರ್ ಅವರೇ, ಗಣೇಶ್ ಸರ್ ಮತ್ತೆ ರಘು ಅವರೇ, 3 ಜನಕ್ಕೂ ಕೂಡ ಧನ್ಯವಾದಗಳು. ಇನ್ನೇನು ಕೆಲವೇ ದಿನಗಳು, ಇನ್ನೊಂದು ಒಂದು ವಾರದಲ್ಲಿ ಫೈನಲ್ ಆಗತ್ತೆ. ಏನ್ ಬದಲಾವಣೆ ಆಗತ್ತೆ? ಸಿಎಂ ಬದಲಾವಣೆ ಆಗತ್ತಾ? ಗೃಹ ಸಚಿವರ ಬದಲಾವಣೆ ಆಗತ್ತಾ? ಕ್ಯಾಬಿನೆಟ್ ರೀಶಫಲ್ ಆಗತ್ತಾ ಅಥವಾ ಕೇವಲ ವಿಸ್ತರಣೆ ಮಾಡ್ತಾರಾ? ಇದೆಲ್ಲವನ್ನೂ ಕೂಡ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.